ಕೊಡಗು ಯುವ ಬಂಟ್ಸ್ ವತಿಯಿಂದ ಬಂಟ ಬಾಂಧವರಿಗೆ ಅಬಿಫಾಲ್ಸ್ ರಸ್ತೆಯಲ್ಲಿರುವ ಬಂಟರ ಭವನ ನಿವೇಶನದ ಪಕ್ಕದಲ್ಲಿರುವ ಮೈದಾನದಲ್ಲಿ ಕ್ರೀಡಾಕೂಟ ನಡೆಸಲಾಗುತ್ತಿದೆ. ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು 33 ತಂಡಗಳು ಪಾಲ್ಗೊಂಡಿವೆ. 5 ಓವರ್ಗಳ ಪಂದ್ಯಾಟ ನಡೆಯುತ್ತಿದ್ದು ಬಲಿಷ್ಠ ತಂಡಗಳು ಟ್ರೋಫಿಗಾಗಿ ಸೆಣಸಾಡುತ್ತಿವೆ. ಮೇ 3ರ ಭಾನುವಾರ ಫೈನಲ್ ಪಂದ್ಯಾಟ ನಡೆಯಲಿದೆ. ಬಿರು ಬಿಸಿಲಿನ ನಡುವೆಯೂ ಆಟಗಾರರು ಅತ್ಯುತ್ಸಾಹದಿಂದ ಕ್ರಿಕೆಟ್ ಆಡ್ತಿದ್ದಾರೆ. ಕೊಡಗಿನಲ್ಲಿ ಸುಸಜ್ಜಿತವಾದ ಬಂಟರ ಭವನ ನಿರ್ಮಾಣವಾಗಬೇಕೆಂಬ ಬಂಟ ಸಮುದಾಯದ ಬಹುವರ್ಷದ ಕನಸು ನನಸಾಗ್ತಿದೆ. ಕೊಡಗು ಜಿಲ್ಲಾ ಬಂಟರ ಭವನ ಟ್ರಸ್ಟ್ನ ನಿವೇಶನದಲ್ಲಿ ಮೇ 1ರಂದು ಬೆಳಗ್ಗೆ 11 ಗಂಟೆಗೆ ಶಂಕುಸ್ಥಾಪನೆ ನೆರವೇರಲಿದೆ. ಒಡಿಯೂರಿನ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ಕೊಡಗು ಜಿಲ್ಲಾ ಬಂಟರ ಭವನ ಟ್ರಸ್ಟ್ ಮತ್ತು ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ತಿಳಿಸಿದ್ದಾರೆ. ನಮಸ್ಕಾರ ಮಾಂತ್ರಿಗಳ ನಮ್ಮ ಬಂಟರ ಸಂಘದ ಗುದ್ದಲಿಪೂಜೆ ಆಯುಕ್ತ ವಾರ್ಷಿಕ ಕ್ರೀಡೋತ್ಸವ ಸುರುಮ ಅಂತ ಇನ್ನು ಸ್ಟಾರ್ಟ್ ಆಗ್ತಂಡು ಎಲ್ಲೇ ಭೂಮಿ ಪೂಜೆ ಅಪ್ಪ ಅಂಚನೆ ಐತಾರ ಮುಟ್ಟ ಒಂದು ಕ್ರೀಡಾಕೂಟ ನಡಪುಂಡು ಮಾಂತ ಬತ್ತು ಸೇರ್ತು ಏನು ಯಶಸ್ವಿ ಮಾಂತ ಕೊಡೋದಕ್ಕೆ ಏನಂತ ಬಂಟರ ಸಂಘ ಬೊಕ್ಕ ಯುವ ಬಂಟ್ಸ್ ಅಸೋಸಿಯೇಷನ್ ಹಿಡಿದು ಇನ್ನು ನಡಪುಂಚಿನ ಈ ಕ್ರೀಡಾಕೂಟಕ್ಕೆ ಹೆಚ್ಚಿನ ಮತ ಹುಡುಗಿರು ಪೂರ ಈ ಸರಿ ಸೇರಿದು ಕ್ರಿಕೆಟ್ನ ಯಶಸ್ವಿ ಆದಿತ್ತು ಇನೋಗ್ರೇಷನ್ ಅದು ಮಲ್ಪುನಲ್ಲ ಅಂಚದು ಅಂಚನೆ ಎಲ್ಲ 1 ಗಂಟೆಗೆ ಎಂಕಲ್ ಯುವ ಬಂಟ್ಸ್ ಹಿಡಿದು ಒಂಜಿ ಬೈಕ್ ಜಾತಲ್ನ ದಿವೊಂದ ಒಡಿಯೂರು ಸ್ವಾಮೀಜಿಲು ಅಲ್ಪ ಟೋಲ್ ಗೇಟ್ ಹಿಡಿದು ಬರ್ತದೆ ಅಲ್ಪದ 6 ಒಂಜಿ 25-30 ಬೈಕ್ ಹಿಡಿದು ಸೇರಿದು ಎಂಕಲ್ ಒಂಜಿ ಬೈಕ್ ಜಾತ ಮಲ್ತೊಂದು ಬರ್ಬ ಐಕ್ ಎಂಕಲ್ನ ಬಂಟ ಬಾಂಧವರು ಮಾತ ಸೇರಿದು ಇನ್ನು ಯಶಸ್ವಿ ಮಲ್ತು ಕೊಡ್ಪೇರು. ಅಂಚನೆ ಈ ಗುದ್ದಲಿ ಪೂಜೆನ ಮಾತ ಬಂಟ ಬಾಂಧವರು ಬೊಕ್ಕ ಯುವಕರು ಬೊಕ್ಕ ಮಾತ ಸೇರಿದು నేను ಶೋಕ್ ಮಲ್ತು ಕೊರಡು ಅಂಚನೆ ಈ ನಡಪುನಂಚಿನ ಕ್ರೀಡಾಕೂಟ ಇನ್ನು ಫಸ್ಟ್ ಕ್ರೀಡಾ ಇನೋಗ್ರೇಷನ್ ಆದ ಎಲ್ಲ ಮಧ್ಯಾಹ್ನ ఒక ವಾಲಿಬಾಲ್ ఒక ಬಾಕಿದ ಸ್ಪೋರ್ಟ್ಸ್ ನಡ್ತೊಂದು ఒక ಎಲ್ಲಂಜಿಲ ಸ್ಪೋರ್ಟ್ಸ್ ಸಂಡೇ ಲಾಸ್ಟ್ ಸ್ಪೋರ್ಟ್ಸ್ ಮಾಡ್ತದೆ. ಈ ಒಂದು ಕ್ರೀಡಾಕೂಟ ಎಂಕ್ಲೆಗೆ ಒಂದು 4 ದಿನ ಬಂಟರ ನಕ್ಲೆಗೆ ಒಂದು ಪರ್ಬ ಐತಲೆಗ ಈ ಪರ್ಬನ ಶೋಕ್ ಮಲ್ತು ಕೊರ್ದು ಅಂಚನೆ ಎಲ್ಲದೊಂದು ದಿನ ಎಂಕ್ಲೆಗೆ ಪುಣ್ಯ ದಿನ ಬಂಡ ಎಂಕ್ಲೆಗೆ ಕೊಡಗಡು ಒಂದು 30 ವರ್ಷದ ಎಂಕ್ಲೆ ಯುವಕರಲ್ಲಿ ಎಂಕ್ಲೆ ಒಂದು ತೂ ಅಂತ ದಿನ ಅಂಚನೆ ಎಲ್ಲದೊಂದು ಪುಣ್ಯ ದಿನ ನಿಕ್ಲೆ ಮಾತ ಸೇರಿ ಶೋಕ್ ಮಲ್ತು ಕೊರಡು ಬಂದು ಎಂಕ್ಲೆ ಇಂಚಕ್ಕೆ ಒಂದು ಎಲ್ಲರಿಗೂ ನಮಸ್ಕಾರ. ಕೊಡಗು ಜಿಲ್ಲೆಯ ಸಮಸ್ತ ಬಂಟ ಬಾಂಧವರ ಬಹುದಿನಗಳ ಕನಸು ನನಸಾಗುವಂಥ ದಿನ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ 1ನೇ ತಾರೀಕು ನಮ್ಮ ಕೊಡಗು ಬಂಟರ ಭವನದ ಒಂದು ಅದ್ಭುತ ಕಟ್ಟಡದ ಭೂಮಿ ಪೂಜೆ ನಡೀತಾ ಇದೆ. ಇದಕ್ಕೆ ಕೊಡಗು ಜಿಲ್ಲೆಯ ಸಮಸ್ತ ಬಂಟ ಬಾಂಧವರು ಬಂದು ಆಗಮಿಸುತ್ತಿರುವಂಥ ಎಲ್ಲ ನಾಯಕರುಗಳಿಗೆ ಮಹಾನ್ ವ್ಯಕ್ತಿಗಳಿಗೆ ಸ್ವಾಗತ ಕೋರಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ ಇದರ ಪ್ರಯುಕ್ತ ಒಂದು ಯುವ ಬಂಟ್ಸ್ ವತಿಯಿಂದ ಕ್ರೀಡಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಹಲವು ರೀತಿಯ ಕ್ರೀಡೆಗಳು ನಡೀತಾ ಇದೆ. ಇದರಲ್ಲೂ ಕೂಡ ಎಲ್ಲರೂ ಪಾಲ್ಗೊಂಡು ಪ್ರೋತ್ಸಾಹಿಸಿ ಎಲ್ಲರೂ ಇದನ್ನು ಒಂದು ಸಕ್ಸಸ್ ಮಾಡಬೇಕು ಅಂಥೇಳಿ ಎಲ್ಲ ಬಂಟ ಬಾಂಧವರ ಹತ್ರ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವಂದನೆಗಳು. ಕೊಡಗು ಜಿಲ್ಲಾ ಬಂಟರ ಸಂಘ ಹಾಗೂ ಬಂಟರ ಟ್ರಸ್ಟ್ ಇದರ ವತಿಯಿಂದ ಪ್ರತಿ ವರ್ಷ ನಡೆಸುವಂತೆ ನಾವು ಈಗ ಕ್ರಿಕೆಟ್ ಪಂದ್ಯಾಟವನ್ನು ಆರಂಭಿಸಿದ್ದೇವೆ. ಕ್ರಿಕೆಟ್ ಪಂದ್ಯಾಟ ಪ್ರತಿ ವರ್ಷ ನಮ್ಮದು 3 ದಿನ 4 ದಿನ ಕಾಲ ನಡೀತಾ ಇರ್ತದೆ. ಈ ವರ್ಷ ನಮಗೆ ಹೊಸ ಸೇರ್ಪಡೆ ಅಂದರೆ ನಮ್ಮ ಬಹುನಿರೀಕ್ಷಿತ ಕನಸಾದಂತಹ ನಮ್ಮ ಭೂಮಿ ಪೂಜೆ ಗುದ್ದಲಿ ಪೂಜೆ ಕಾರ್ಯಕ್ರಮ. ಇದು ನಾಳೆ ಬೆಳಗ್ಗೆ ಒಡಿಯೂರು ಸ್ವಾಮೀಜಿಯವರ ಮುಖಾಂತರ ಇದು ನಡೀತಾ ಇದೆ. ದೊಡ್ಡ ದೊಡ್ಡ ಗೆಸ್ಟ್ಗಳು ನಮ್ಮ ಸ್ಥಳೀಯ MLAಗಳು MP ಎಲ್ಲ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಈ ಕಾರ್ಯಕ್ರಮವು ನಾಳೆ ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಇದೇ ನಮ್ಮ ವೇದಿಕೆಯಲ್ಲಿ ನಡೆಯಲಿದ್ದು ಈ ಕಾರ್ಯಕ್ರಮವು ಸುಮಾರು 1:30-2 ಗಂಟೆವರೆಗೂ ಇಲ್ಲಿ ಗುದ್ದಲಿ ಪೂಜೆ ಕಾರ್ಯಕ್ರಮಗಳು ನಡೆಯಲಿದೆ. ಗಣ್ಯರು ಬಂದು ಬಂಟರ ಸಂಘದ ಹಾಗೂ ಬಂಟರ ಮಾತೃ ಸಂಘದ ಹಾಗೂ ಬಂಟರ ಜಾಗತಿಕ ಬಂಟರ ಸಂಘದ ನಾಯಕರು ಬಂದು ನಮ್ಮ ಮುಂದೆ ನಮಗೆ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಲಿದ್ದಾರೆ. ಆದ್ದರಿಂದ ಎಲ್ಲ ಬಂಟ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಬಂದು
ಯಶಸ್ವಿಗೆ ಮಾಡಿಕೊಡಬೇಕಾಗಿ ನಾನು ಬಂಟರ ಸಂಘದ ವತಿಯಿಂದ ಬಂಟ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಈಗಾಗಲೇ ಪುರುಷರ ಕ್ರಿಕೆಟ್ ಪಂದ್ಯಾವಳಿ ಆರಂಭವಾಗಿದೆ. ಶುಕ್ರವಾರ ಪುರುಷರ ವಾಲಿಬಾಲ್ ಪಂದ್ಯಾಟ ನಡೆಯಲಿದೆ. ಭಾನುವಾರದಂದು ಪುರುಷರಿಗೆ ಹಗ್ಗ ಜಗ್ಗಾಟ, ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗ ಜಗ್ಗಾಟ ಹಾಗೂ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಲಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.